ಪಾಕಿಸ್ತಾನ ಮತ್ತು ಕಾಂಗ್ರೆಸ್ನದ್ದು ಜಬರ್ದಸ್ತ್ ದೋಸ್ತಿ. ಅಖಾಡದಲ್ಲಿ ಅಬ್ಬರಿಸಿದ್ದೇಕೆ ಗೊತ್ತಾ ಮೋದಿ? ಹಿಂದುತ್ವ ಅಜೆಂಡಾ, ಪಾಕ್ ಮತ್ತೆ ಟಾರ್ಗೆಟ್. ಇದೇ ಹೊತ್ತಿನ ವಿಶೇಷ. ಕೈಗೆ ಪಾಕ್ ಕೆಂಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಎದುರಾದಾಗಲೆಲ್ಲ ನೆರೆಯ ಪಾಕಿಸ್ತಾನ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದ್ಬಿಡತ್ತೆ. ಅಖಾಡದಲ್ಲಿ ಪಾಕ್ ಉಗ್ರವಾದವೇ ಪಕ್ಷಗಳ ಪ್ರಮುಖ ಅಂಶವಾಗಿ ಸಾಕಷ್ಟು ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗತ್ತೆ. ಈಗ 2024ರಲ್ಲೂ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಮೋದಿ ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ ಪಕ್ಷ ದೋಸ್ತಿಗಳಿದ್ದಂತೆ ಅಂತ ಹೇಳೋ ಮೂಲಕ ಹೊಸ ಪಂಚ್ ಕೊಟ್ಟಿದ್ದಾರೆ. ಅಸಲಿಗೆ ನಮೋ ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ಗೆ ಈ ಮಟ್ಟಕ್ಕೆ ಟಕ್ಕರ್ ಕೊಟ್ಟಿದ್ದು ಯಾಕೆ ಅನ್ನೋದನ್ನ ಹೇಳ್ತೀವಿ ನೋಡಿ. ದೇಶದಲ್ಲಿ ಕಾಂಗ್ರೆಸ್ ಸಾಯ್ತಿದ್ರೆ ಅತ್ತ ಪಾಕ್ ಅಳ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೆಂದು ಪಾಕ್ ಪ್ರಾರ್ಥನೆ. ಪಾಕ್ ನೆನಪಿಸಿ ಕಾಂಗ್ರೆಸ್ಗೆ ನಮೋ ಪವರ್ಫುಲ್ ಪಂಚ್. ಇದೇ ಡೈಲಾಗ್ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ರೆ ಅತ್ತ ಚುನಾವಣಾ ಅಖಾಡದಲ್ಲಿ ಕಂಪನ ಸೃಷ್ಟಿಸಿದೆ. ದೇಶದ ಪ್ರಧಾನಿ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ನರೇಂದ್ರ ಮೋದಿ ಗುಜರಾತ್ನಲ್ಲಿ ನಿಂತು ಪಾಕಿಸ್ತಾನದ ಹೆಸರೆತ್ತುತ್ತಲೇ ಅತ್ತ ಕಾಂಗ್ರೆಸ್ ಪಡೆಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದಹಾಗೆ ಈ ಬಾರಿ ಮೋದಿ ಕಾಂಗ್ರೆಸ್ ವಿರುದ್ಧ ಚುನಾವಣಾ ಅಖಾಡದಲ್ಲಿ ಹರಿಹಾಯೋ ವೇಳೆ ನೇರವಾಗಿ ಪಾಕಿಸ್ತಾನವನ್ನೇ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎದುರುಗಿಟ್ಟು ಪಾಕ್ ಎದೆಗೆ ಗುಂಡು ಹಾರಿಸಿದ್ದಾರೆ. ಅಸಲಿಗೆ ಮೋದಿ ಹೇಳಿದ್ದೇನೆಂಬುದನ್ನ ಮೊದಲು ತೋರಿಸ್ತೀವಿ ನೋಡಿ. यानी सूक्ष्मदर्शक यंत्र लेकर के भी कांग्रेस को ढूंढना मुश्किल हो रहा है. लेकिन मजा ये है कि यहां कांग्रेस मर रही है और वहां पाकिस्तान रो रहा है. आपको पता चला होगा कांग्रेस के लिए अब पाकिस्तानी नेता दुआ कर रहे हैं. शहजादे को प्रधानमंत्री बनाने के लिए ಪಾಕಿಸ್ತಾನ ಉತಾವಲಾ है. ಗುಜರಾತ್ನ ಆನಂದ್ ನಗರದಲ್ಲಿ ನಡೆದ ಬಿಜೆಪಿಯ ಬೃಹತ್ ಸಾರ್ವಜನಿಕ ಚುನಾವಣಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. 60 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತವನ್ನ ದೇಶ ಕಂಡಿದೆ. ಈಗ ದೇಶ ಬಿಜೆಪಿಯ 10 ವರ್ಷಗಳ ಸೇವಾ ಅವಧಿಯನ್ನು ಕಂಡಿದೆ. ಅದು ಆಳ್ವಿಕೆ. ಇದು ಸೇವಾ ಅವಧಿ ಅಂತ ತಮ್ಮ ಆಡಳಿತ ಅವಧಿಯನ್ನ ಸಮರ್ಥಿಸಿಕೊಂಡ್ರು. ಅಲ್ಲದೆ ಇದೇ ವೇಳೆ ಕೈಪಡೆಯನ್ನ ಪಾಕಿಸ್ತಾನದ ಪಾರ್ಟ್ನರ್ ಎನ್ನುವ ಮೂಲಕ ಅತ್ಯಂತ ಖಾರವಾಗಿಯೇ ತಿವಿದ್ರು. और कांग्रेस की ये पार्टनरशिप अब पूरी तरह एक्सपोज हो गई है. भाइयों और बहनों, देश के दुश्मनों को आज भारत में मजबूत सरकार नहीं चाहिए, उनको कमजोर सरकार चाहिए. और ऐसी कमजोर सरकार जो मुंबई में 26/11 को आतंकी के हमले के समय थी न, वैसी कमजोर डोजियर भेजने वाली. ಅಂದಹಾಗೆ ಪ್ರಧಾನಿ ಮೋದಿ ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ ನಡುವೆ ಗಾಢ ದೋಸ್ತಿ ಇದೆ. ಅದು ಈಗಷ್ಟೇ ಜಗತ್ತಿನೆದುರು ತೆರೆದುಕೊಳ್ತಿದೆ ಎಂದ್ರು. ಇದು ಸಹಜವಾಗಿಯೇ ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ಗೆ ಒಂದೇ ಬಂದೂಕಿನ ಮೂಲಕ ಟಾರ್ಗೆಟ್ ಮಾಡಿದಂತಿತ್ತು. ಇನ್ನು ಮೋದಿ ಪಾಕಿಸ್ತಾನವನ್ನ ಈ ರೀತಿ ಎರ್ರಾಬಿರ್ರಿ ತರಾಟೆಗೆ ತೆಗೆದುಕೊಳ್ಳೋಕೆ ಕಾರಣವಾಗಿದ್ದೇ ಪಾಕಿಸ್ತಾನದ ಮಾಜಿ ಸಚಿವನ ಅದೊಂದು ಟ್ವೀಟ್.
ಕಾಂಗ್ರೆಸ್ ಯುವರಾಜನನ್ನ ಹಾಡಿ ಹೊಗಳಿದ ಪಾಕಿಸ್ತಾನ. ರಾಹುಲ್ ಆನ್ ಫೈರ್ ಎಂದಿದ್ದೇಕೆ ಪಾಕ್ ಮಾಜಿ ಸಚಿವ? ಇನ್ನು ಪ್ರಧಾನಿ ಮೋದಿ ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ ಕುಚುಕು ದೋಸ್ತಿಗಳು ಅಂತ ತಿವಿಯೋಕ್ಕೂ ಕಾರಣವಿದೆ. ಅದೇನಂದ್ರೆ, ಈ ಹಿಂದೆ ಇಮ್ರಾನ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಫವಾದ್ ಹುಸೇನ್ ರಾಹುಲ್ ಗಾಂಧಿ ಭಾಷಣವೊಂದನ್ನ ಮೆಚ್ಚಿಕೊಂಡು ಟ್ವೀಟ್ ಮಾಡಿದ್ರು. ಅಲ್ಲದೆ ಕೈ ಯುವರಾಜ್ನನ್ನ ಹಾಡಿ ಹೊಗಳಿದ್ರು. ಇದೇ ಸಂಗತಿ ಇಡೀ ಬಿಜೆಪಿ ಪಡೆಯನ್ನ ಕಣ್ಣಲ್ಲಿ ಹೋಗುವಂತೆ ಮಾಡಿತ್ತು. ಅದೇ ಕಾರಣಕ್ಕೆ ಮೋದಿ ಗುಜರಾತ್ ಚುನಾವಣಾ ಪ್ರಚಾರದ ವೇಳೆ ಪಾಕಿಸ್ತಾನದ ಹೆಸರೆತ್ತಿ ಕಾಂಗ್ರೆಸ್ಗೆ ಜಬರ್ದಸ್ತ್ ಗುನ್ನ ನೀಡಿದ್ದಾರೆ. ಅಷ್ಟಕ್ಕೂ ರಾಹುಲ್ ತಮ್ಮ ಪ್ರಚಾರ ಭಾಷಣದಲ್ಲಿ ಹೇಳಿದ್ದೇನು? ಅದಕ್ಕೆ ಪಾಕ್ ಮಾಜಿ ಸಚಿವ ರಾಹುಲ್ನನ್ನ ಹೊಗಳಿದ್ದೇಕೆ? ಅದಕ್ಕೆ ಬಿಜೆಪಿ ಕೈಯನ್ನ ಚುಚ್ಚುತ್ತಿರೋದ್ಯಾಕೆ ಅಂತ ಹೇಳ್ತೀವಿ ಕೇಳಿ. ಅಂದಹಾಗೆ ರಾಹುಲ್ ಗಾಂಧಿ ಗುಜರಾತ್ನಲ್ಲಿ ಪ್ರಚಾರದ ವೇಳೆ ಮಾತನಾಡುವಾಗ ರಾಮ ಮಂದಿರ ಉದ್ಘಾಟನೆ ಆದಾಗ ಬಿಜೆಪಿಯ ಕೇವಲ ಉದ್ಯಮಿಗಳು, ಸಿನಿಮಾ ನಟರು, ರಾಜಕಾರಣಿಗಳನ್ನ ಮಾತ್ರ ಆಹ್ವಾನಿಸಿತ್ತು. ಆ ವೇಳೆ ಅಲ್ಲಿ ಒಬ್ಬ ಬಡವ ಇರಲಿಲ್ಲ. ಅವರ ಕಣ್ಣಿಗೆ ಬಡವರು ಕಾಣೋದಿಲ್ಲ. ಮಾಧ್ಯಮಗಳು ಕೂಡ ನಟ ನಟಿಯರ ಬಗ್ಗೆ ತೋರಿಸಲಾಗ್ತಾ ಇದೆ ಎಂದೆಲ್ಲ ಆಕ್ರೋಶ ಭರಿತ ಭಾಷಣ ಮಾಡಿದ್ರು. ಅಲ್ಲದೆ ರಾಮ ಮಂದಿರ ಉದ್ಘಾಟನೆಗೆ ರಾಷ್ಟ್ರಪತಿಯನ್ನ ಆಹ್ವಾನಿಸಿರಲಿಲ್ಲ. ಅವರು ಆದಿವಾಸಿ ಮಹಿಳೆ ಎಂಬ ಕಾರಣಕ್ಕೇನೆ ಈ ರೀತಿ ಅವಮಾನಿಸಲಾಯಿತು ಎಂದಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅದಕ್ಕೆ ರಿಯಾಕ್ಟ್ ಮಾಡಿದ ಪಾಕ್ನ ಮಾಜಿ ಕಾನೂನು ಸಚಿವ ಫವಾದ್ ಹುಸೇನ್ ವಿಡಿಯೋ ಶೇರ್ ಮಾಡಿ ರಾಹುಲ್ ಆನ್ ಫೈರ್ ಅಂತ ಬರೆದುಕೊಂಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ರಾಮ ಮಂದಿರ ವಿಚಾರದಲ್ಲಿ ಬೆಂಕಿಯುಗುಳುತ್ತಿದ್ದಾರೆ ಅಂತ ಶ್ಲಾಘಿಸಿದ್ರು. ಇದೇ ಸಂಗತಿ ಈಗ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪಾಕಿಸ್ತಾನದ ಹೆಸರು ಹೇಳ್ತಲೇ ಅಬ್ಬರಿಸುವಂತಾಗಿದೆ. ಏನೋ ಪಾಕಿಸ್ತಾನಿ ರಾಜಕಾರಣಿಗಳು ಕಾಂಗ್ರೆಸ್ ನಾಯಕರಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಅವೆರಡರ ಸಂಬಂಧ ಹೇಗಿದೆ ಎಂಬುದು ತಿಳಿಯುತ್ತದೆ ಅಂತ ಟೀಕಿಸಿದ್ದಾರೆ. ಕೈ ನಾಯಕರು ಗಡಿಯಾಚೆಗೂ ಅಭಿಮಾನಿ ಹೊಂದಿದ್ದಾರೆ. ಕಾಂಗ್ರೆಸ್ ಪಾಕ್ನಲ್ಲೂ ಚುನಾವಣೆ ಸ್ಪರ್ಧಿಸಲಿದೆಯಾ? ಟ್ವೀಟ್ ಮೂಲಕ ಕೈ ನಾಯಕರಿಗೆ ಬಿಜೆಪಿ ಗುನ್ನ. ಇನ್ನು ರಾಹುಲ್ ಗಾಂಧಿ ಭಾಷಣವನ್ನ ಪಾಕ್ನ ಮಾಜಿ ಮಂತ್ರಿ ಹೊಗಳಿದ್ದು ಎಲೆಕ್ಷನ್ ಟೈಮ್ನಲ್ಲಿ ಲಡ್ಡು ಹುಡುಕಿ ಬಂದು ಬಿಜೆಪಿಗರ ಬಾಯಿಗೆ ಬಿದ್ದಂತಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ತಮ್ಮ ಎಕ್ಸ್ ತಾಣದಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ ನಾಯಕರು ದೇಶ ಗಡಿಯಾಚೆಗೂ ಕೂಡ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಪಾಕಿಸ್ತಾನ ನಾಯಕರನ್ನ ಇಷ್ಟೊಂದು ಪ್ರೀತಿಸುವಂತಹ ಕೆಲಸವನ್ನ ಅವರು ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಈ ಹಿಂದೆ ಹಫೀಜ್ ಸಯೀದ್ ಕಾಂಗ್ರೆಸ್ ನನ್ನ ನೆಚ್ಚಿನ ಪಕ್ಷ ಅಂತ ಹೇಳ್ಕೊಂಡಿದ್ರು. ಮಣಿಶಂಕರ್ ಅಯ್ಯರ್ ಪ್ರಧಾನಿ ಮೋದಿಯವರನ್ನ ಕೆಳಗಿಳಿಸಲು ಬೆಂಬಲಕ್ಕಾಗಿ ಪಾಕಿಸ್ತಾನಕ್ಕೆ ತೆರಳಿದ್ರು. ಇತ್ತೀಚೆಗೆ ಕಾಂಗ್ರೆಸ್ ನಾಯಕನ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಎತ್ತಿದ್ದನ್ನ ನಾವು ಕೇಳಿದ್ದೇವೆ. ಬಿಕೆ ಹರಿಪ್ರಸಾದ್ ಕೂಡ ಪಾಕಿಸ್ತಾನದ ಪರ ಬ್ಯಾಟಿಂಗ್ ಮಾಡಿದ್ರು. ಇವತ್ತು ಕಾಂಗ್ರೆಸ್ನ ಕೈ ಪಾಕಿಸ್ತಾನದ ಜೊತೆಯಲ್ಲಿದೆ ಎಂಬುದು ಸಾಬೀತಾಗಿದೆ ಅಂತ ಬರೆದುಕೊಂಡಿದ್ದಾರೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಪ್ರತಿಕ್ರಿಯೆ ನೀಡಿದ್ದು, ಪಾಕಿಸ್ತಾನದೊಂದಿಗೆ ಕಾಂಗ್ರೆಸ್ ಮೈತ್ರಿಯನ್ನು ಇದಕ್ಕಿಂತ ಹೆಚ್ಚು ಸ್ಪಷ್ಟಪಡಿಸಲು ಸಾಧ್ಯವಿಲ್ಲ. ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ ಫವಾದ್ ಹುಸೇನ್ ರಾಹುಲ್ ಗಾಂಧಿಗೆ ಪ್ರಚಾರ ನೀಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಪ್ಲಾನ್ ಮಾಡ್ತಾ ಇದೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇದೆಲ್ಲವೂ ಫೈನಲಿ ಪಾಕಿಸ್ತಾನ ಎಂಬ ಶತ್ರು ರಾಷ್ಟ್ರ ಮತ್ತೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಮತ್ತೆ ಮುನ್ನೆಲೆಗೆ ಬಂದಂತಾಗಿದೆ. ಅಲ್ಲದೆ ಇದೇ ವಿಚಾರವಾಗಿ ರಾಷ್ಟ್ರದಲ್ಲಿ ಮತ್ತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಕ್ ಸಮರ ಏರ್ಪಡು ಸುಳಿವು ದೊರೆತಂತಾಗಿದೆ. ರಣಕಣದಲ್ಲಿ ಪಾಕ್ ವಿರುದ್ಧ ಅಬ್ಬರಿಸಿದ ಮೋದಿ. ಭಯೋತ್ಪಾದನೆ ರಫ್ತು ಮಾಡ್ತಿದ್ದವರು ಈಗ ಒದ್ದಾಡ್ತಿದ್ದಾರೆ.
ಹೊಟ್ಟೆ ತುಂಬಿಸೋ ಗೋಧಿ ಹಿಟ್ಟಿಗಾಗಿ ಹಾತೊರೆಯುವಂತಾಗಿದೆ. ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ತಮ್ಮ ಚುನಾವಣಾ ಪ್ರಚಾರದ ವೇಳೆ ಪಾಕಿಸ್ತಾನವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಅದು ಕೂಡ ಪಾಕಿಸ್ತಾನದ ಇತ್ತೀಚಿನ ಪರಿಸ್ಥಿತಿಯನ್ನ ಸ್ಮರಿಸುವ ಮೂಲಕ. ಹೌದು, ಈ ಹಿಂದೆ ಚುನಾವಣಾ ಪ್ರಚಾರದ ವೇಳೆ ಮಾತನಾಡುವ ವೇಳೆ ಪಾಕಿಸ್ತಾನದ ಸದ್ಯದ ಸ್ಥಿತಿ ನೆನಪಿಸಿ ಭಾರೀ ವಾಗ್ದಾಳಿ ನಡೆಸಿದ್ರು. ಪಾಕ್ ಕುರಿತು ಪ್ರಸ್ತಾಪಿಸಿದ ಮೋದಿ, ವಿಶ್ವದ ಅನೇಕ ದೇಶಗಳ ಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಅನೇಕ ದೇಶಗಳು ದಿವಾಳಿಯಾಗುತ್ತಿವೆ. ಭಯೋತ್ಪಾದನೆಯ ಪೂರೈಕೆದಾರರಾಗಿದ್ದ ನಮ್ಮ ನೆರೆಯ ದೇಶಗಳಲ್ಲಿ ಒಂದು ಈಗ ಗೋಧಿ ಹಿಟ್ಟು ಪೂರೈಕೆಗಾಗಿ ಹಾತೊರೆಯುತ್ತಿದೆ. ಅಂತಹ ಸಂದರ್ಭಗಳಲ್ಲಿ ನಮ್ಮ ಭಾರತವು ವಿಶ್ವದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಅಮೆರಿಕ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಭಾರತವನ್ನ ಶ್ಲಾಘಿಸಲಾಗುತ್ತಿದೆ. ನಿಮ್ಮ ಒಂದು ಮತದ ಶಕ್ತಿಯಿಂದಾಗಿ ಇದು ಸಂಭವಿಸಿದೆ ಅಂತ ಹೇಳಿದ್ರು. ಅಲ್ಲದೆ ಈ ಎಲ್ಲ ಬೆಳವಣಿಗೆಗೂ ಕಾರಣ ಯಾರಂತ ಪ್ರಶ್ನೆ ಮಾಡಿದ ನರೇಂದ್ರ ಮೋದಿ, ಇದಕ್ಕೆ ನಾನು ಕಾರಣರಲ್ಲ, ಇದೆಲ್ಲದಕ್ಕೂ ನಿಮ್ಮ ಮತಶಕ್ತಿಯೇ ಕಾರಣ. ನೀವು ಬಿಜೆಪಿಗೆ ಮತ ನೀಡಿದ ಪರಿಣಾಮ ಉಗ್ರವಾದವನ್ನ ಹತ್ತಿಕ್ಕಲಾಗಿದೆ ಅಂತ ಮೋದಿ ಹೇಳಿದ್ದಾರೆ. ಇಲ್ಲಿ ಮೋದಿ ಪಾಕಿಸ್ತಾನ ಭಾರತಕ್ಕೆ ಉಗ್ರವಾದವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು, ಆದ್ರೀಗ ಗೋಧಿ ಹಿಟ್ಟಿಗಾಗಿ ಒದ್ದಾಡ್ತಿದೆ ಎಂದಿದ್ದಾರೆ. ಸದ್ಯ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವಂತಹ ಪಾಕಿಸ್ತಾನದಲ್ಲಿ ಈಗ 1 ಕೆಜಿ ಗೋಧಿ ಹಿಟ್ಟಿನ ಬೆಲೆ 800 ರೂಪಾಯಿ ದಾಟಿದೆ. ಹೀಗಾಗಿ ಒಂದು ರೊಟ್ಟಿ ಬೆಲೆ 25 ರೂಪಾಯಿಗಿಂತ ಕಮ್ಮಿಗೆ ಸಿಗ್ತಿಲ್ಲ. ಅಲ್ಲದೆ ಬಾಳೆಹಣ್ಣು ಬೆಲೆ ಕೂಡ 200 ರೂಪಾಯಿಯ ಗಡಿ ದಾಟಿದೆ. ಇದೆಲ್ಲವೂ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಯನ್ನ ಬಿಂಬಿಸ್ತಾ ಇದ್ರೆ, ಅತ್ತ ಇದೇ ಪಾಕ್ ಕುರಿತಾದ ಅಂಶ ಭಾರತದಲ್ಲಿ ಚುನಾವಣಾ ಅಂಶವಾಗಿದೆ. ಅದರಲ್ಲೂ ಈಗ ಪಾಕಿಸ್ತಾನದ ಮಾಜಿ ಮಂತ್ರಿ ರಾಹುಲ್ ಗಾಂಧಿಯನ್ನ ಪ್ರಮುಖವಾಗಿ ರಾಮ ಮಂದಿರ ವಿಚಾರವಾಗಿ ಹೊಗಳಿರೋದು ಭಾರೀ ವಾದ ವಿವಾದಕ್ಕೂ ಕಾರಣವಾಗಿದೆ. ಇನ್ನು ಬಿಜೆಪಿ ಪಡೆ ಎಲೆಕ್ಷನ್ ವೇಳೆಯಲ್ಲಿ ಸಹಜವಾಗಿಯೇ ಹಿಂದುತ್ವದ ಅಸ್ತ್ರವನ್ನ ಹಿಡಿದು ಎದುರಾಳಿಗಳ ವಿರುದ್ಧ ಮುನ್ನಡೆ ಸಾಧಿಸುತ್ತಾ ಬಂದಿದೆ. ಈಗ ಅಂಥದ್ದೇ ಸ್ಥಿತಿ ಪಾಕ್ ಮಾಜಿ ಮಂತ್ರಿ ಮತ್ತೆ ತಾನಾಗೆ ತಂದು ಬಿಟ್ರ ಎಂಬಂತಾಗಿದೆ. ಭಾರತದ ಎಲೆಕ್ಷನ್ ಸಮಯದಲ್ಲಿ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಮತ್ತೆ ಮುನ್ನೆಲೆಗೆ ಬಂದಿದೆ. ಆದರೆ ಇದೇ ವೇಳೆ ಪಾಕ್ ಕೆಲವು ದಿನಗಳ ಹಿಂದೆನೇ ಅದೊಂದು ಸಂಗತಿಯ ಮೂಲಕ ಭಾರತಕ್ಕೆ ಎಚ್ಚರಿಕೆ ನೀಡೋ ಕೆಲಸ ಮಾಡಿತ್ತು. ಇನ್ನು ಈ ಹಿಂದೆ ಕೂಡ ಬಿಜೆಪಿಗೆ ಇಂಥದ್ದೇ ವಿಚಾರ ಹೆಚ್ಚಿನ ಮಹತ್ವ ತಂದುಕೊಟ್ಟಿತ್ತು ಅನ್ನೋ ಮಾತು ಕೂಡ ಇದೆ. ಮೋದಿ ರಾಹುಲ್ರ ರಾಮ ಮಂದಿರ ಕುರಿತಾದ ಹೇಳಿಕೆಗೆ ಪಾಕ್ ಮಾಜಿ ಮಂತ್ರಿ ಉಘೆ ಅಂದಿದ್ದನ್ನೇ ಗುರಿಯಾಗಿಸಿ ಹಿಗ್ಗಾಮುಗ್ಗಾ ಹರಿಹಾಯ್ದಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆ ಕೂಡ ನಮೋ ಇದೇ ವಿಚಾರವಾಗಿ ಕಾಂಗ್ರೆಸ್ ಪಾಳಿಯವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇನ್ನು ಇದೆಲ್ಲದರ ನಡುವೆ ಅತ್ತ ಪಾಕಿಸ್ತಾನ ನಮ್ಮ ದೇಶವನ್ನ ನಿಮ್ಮ ಚುನಾವಣಾ ಅಂಶವಾಗಿಸಿಕೊಳ್ಬೇಡಿ ಅಂತ ಹೇಳಿತ್ತು. ಬಾಲರಾಮನನ್ನ ಅವಮಾನಿಸಿದ್ದವರನ್ನ ಗೆಲ್ಲಿಸ್ತೀರಾ? ಕೈ ಕುರಿತು ಶಿರಸಿಯಲ್ಲಿ ಪ್ರಧಾನಿ ಮೋದಿ ಪ್ರಶ್ನೆ. ಅಯೋಧ್ಯೆ ಆಹ್ವಾನವನ್ನ ತಿರಸ್ಕರಿಸಿದ್ದವರನ್ನ ತಿರಸ್ಕರಿಸಿ. ಕಾಂಗ್ರೆಸ್ ವಿರುದ್ಧ ನಮೋ ಪ್ರಕಾರ ರಾಮಾಸ್ತ್ರ ಪ್ರಯೋಗ. ರಾಮ ಮಂದಿರ ವಿಚಾರ ಮತ್ತೆ ರಾಹುಲ್ ಗಾಂಧಿ ಬಾಯಲ್ಲಿ ಬಂದಿದ್ದೇ ಬಂದಿದ್ದು ಭಾರಿ ವಿವಾದವೇ ಸೃಷ್ಟಿಯಾಗೋ ಸೂಚನೆ ಕೊಟ್ಟಿದೆ. ರಾಹುಲ್ ಗಾಂಧಿ ರಾಮ ಮಂದಿರ ಕುರಿತು ಮಾತನಾಡಿರೋ ಶೈಲಿಗೆ ಪಾಕ್ ಮಾಜಿ ಮಂತ್ರಿ ಫವಾದ್ ಹುಸೇನ್ ರಾಹುಲ್ ಆನ್ ಫೈರ್ ಎಂದಿದ್ದಕ್ಕೆ ಬಿಜೆಪಿ ಅಕ್ಷರಶಃ ಬ್ಲಾಸ್ಟ್ ಆಗಿದೆ. ಆದ್ರೆ ಇದೇ ವಿಚಾರವಾಗಿ ಕೆಲ ದಿನಗಳ ಹಿಂದಷ್ಟೇ ಮೋದಿ ರಾಜ್ಯದಲ್ಲಿ ಪ್ರಚಾರಕ್ಕೆ ಬಂದಾಗ ಪ್ರಸ್ತಾಪಿಸಿದ್ರು. रामलला का अपमान किया है, जिन्होंने निमंत्रण को ठुकरा दिया है, देश ऐसे लोगों को ठुकराएगा कि नहीं ठुकराएगा? कर्नाटका ठुकराएगा कि नहीं ठुकराएगा? आप लोग ठुकराएंगे कि नहीं ठुकराएंगे? और दूसरी तरफ कमाल देखिए, एक तरफ वोट बैंक के भूखे लोगों ने राम मंदिर का इतना बड़ा अपमान कर दिया. ಕೇಳಿದ್ರಲ್ಲ, ಇದು ಮೋದಿ ಕಳೆದ 28ರಂದು ಕರ್ನಾಟಕದಲ್ಲಿ ಮತ ಪ್ರಚಾರದ ವೇಳೆ ಮಾತನಾಡುವಾಗ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡ ಪರಿ.
ಅಂದು ರಾಮ ಮಂದಿರ ವಿಚಾರವನ್ನ ಪ್ರಸ್ತಾಪಿಸಿ ಮೋದಿ ಕೈಪಡೆಗೆ ಟಕ್ಕರ್ ಕೊಟ್ಟಿದ್ರು. ಪ್ರಖರ ಹಿಂದುತ್ವ ಅಲೆ ಇರೋ ಉತ್ತರ ಕನ್ನಡ ಭಾಗದಲ್ಲಿ ನಮೋ ಪ್ರಖರವಾಗಿ ರಾಮ ಮಂದಿರ ಸಂಗತಿಯನ್ನ ಸ್ಮರಿಸಿ ಕೈಗೆ ಮುಟ್ಟಿ ನೋಡಿಕೊಳ್ಳುವಂತಹ ಟಕ್ಕರ್ ಕೊಟ್ರು. ಹೌದು, ಅಂದು ಅಯೋಧ್ಯೆಯಲ್ಲಿ ಬಾಲರಾಮನನ್ನ ಪ್ರತಿಷ್ಠಾಪನಾ ಮಹತ್ ಕಾರ್ಯಕ್ಕೆ ಆಹ್ವಾನ ನೀಡಲಾಯಿತು. ಆದರೆ ಕಾಂಗ್ರೆಸ್ ಮತ್ತದರ ಮಿತ್ರ ಪಡೆ ಆ ಆಹ್ವಾನವನ್ನ ತಿರಸ್ಕರಿಸಿಬಿಟ್ಟಿತ್ತು. ಅಂತಹ ಧರ್ಮ ವಿರೋಧಿಗಳನ್ನ ನೀವು ಸಹ ತಿರಸ್ಕರಿಸಬೇಕಲ್ವೇ ಎನ್ನೋ ಮೂಲಕ ಮೋದಿ ಅಖಾಡದಲ್ಲಿ ಹಿಂದುತ್ವದ ದಾಳ ಉರುಳಿಸಿದ್ರು. ಅಲ್ಲಿಗೆ ಈ ಬಾರಿ ಬಿಜೆಪಿ ಪರೋಕ್ಷವಾಗಿ ರಣಕಣದಲ್ಲಿ ಹಿಂದುತ್ವದ ಅಸ್ತ್ರ ಹೂಡ್ತಿರೋ ದೊಡ್ಡ ಸುಳಿವು ದೊರೆತಿತ್ತು. ಇಂತಹ ಸಮಯದಲ್ಲಿ ಈಗ ಇದೇ ರಾಮ ಮಂದಿರ ವಿಚಾರವಾಗಿ ಅತ್ತ ರಾಹುಲ್ ಗಾಂಧಿ ಮಾತನಾಡಿರೋದು, ಜೊತೆಗೆ ಅದಕ್ಕೆ ಪಾಕ್ ಮಾಜಿ ಮಿನಿಸ್ಟರ್ ರಿಯಾಕ್ಟ್ ಮಾಡಿರೋದು ಬಿಜೆಪಿಗೆ ದೊಡ್ಡ ಅಸ್ತ್ರವೇ ಸಿಕ್ಕಂತಾಗಿದೆ. ಇನ್ನು ಇದೆಲ್ಲದರ ಜೊತೆಗೆ ಪಾಕಿಸ್ತಾನವೇ ಬಿಜೆಪಿಯ ಚುನಾವಣಾ ಅಂಶ ಅಂತ ಟೀಕಿಸುತ್ತಿದ್ದವರಿಗೆ ಕೇಸರಿ ಪಡೆ ನಾವೇಕೆ ಪಾಕ್ ಸ್ಮರಿಸ್ತೇವೆ ಎಂದು ಹೇಳೋಕೆ ಒಂದು ಗಟ್ಟಿ ಕಾರಣ ಸಿಕ್ಕಂತಾಗಿದೆ. 2019ರಲ್ಲೂ ಪಾಕ್ ಅಂಶವೇ ಬಿಜೆಪಿಗೆ ಪ್ಲಸ್. ಪುಲ್ವಾಮಾ ದಾಳಿಯಿಂದ ಕಂಗೆಟ್ಟ ಪಾಕಿಸ್ತಾನ. ಅಂದಹಾಗೆ ಕಳೆದ 2019ರ ಭಾರತದ ಚುನಾವಣಾ ಸಮಯದಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಇದೇ ಪಾಕಿಸ್ತಾನ. ಅದಕ್ಕೆ ಪಾಕ್ ಪ್ರಚೋದಿತ ಉಗ್ರರು ಫೆಬ್ರವರಿಯಲ್ಲಿ ಪುಲ್ವಾಮಾದಲ್ಲಿ ನಡೆಸಿದ್ದ ಅದೊಂದು ಪೈಶಾಚಿಕ ದಾಳಿ. ಅಂದು ಕಣಿವೆ ರಾಜ್ಯದ ಪುಲ್ವಾಮಾದಲ್ಲಿ ಭಾರತೀಯ ಯೋಧರ ಮೇಲೆ ಪಾಕ್ ಉಗ್ರರು ನಡೆಸಿದ ಆತ್ಮಹತ್ಯಾ ದಾಳಿ 40 ವೀರ ಯೋಧರ ಬಲಿದಾನಕ್ಕೆ ಕಾರಣವಾಗಿತ್ತು. ಅಲ್ಲದೆ ಇದು ಪಾಕಿಸ್ತಾನದ ವಿರುದ್ಧ ಭಾರತೀಯರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿತ್ತು. ಆ ನಂತರ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಏರ್ ಸ್ಟ್ರೈಕ್ ಮೂಲಕ ಕೊಟ್ಟ ತಿರುಗೇಟು ಇಡೀ ಪಾಕ್ ಕಂಗಾಲಾಗುವಂತೆ ಮಾಡಿತ್ತು. ಇನ್ನು ಪಾಕಿಸ್ತಾನದ ಉಗ್ರ ಪಡೆಯನ್ನೇ ದಿಟ್ಟತನದಿಂದ ಮೋದಿ ಸರ್ಕಾರ ಇದ್ದಲ್ಲೇ ಹೊಸಕು ಹಾಕಿದ್ದು ಭಾರಿ ಪ್ರಶಂಸೆಗೂ ಕಾರಣವಾಗಿತ್ತು. ಅಲ್ಲದೆ ಕೆಲವರು ಮೋದಿ ಪಡೆ 2019ರ ಲೋಕಸಭಾ ಸಮರದಲ್ಲಿ ಮುನ್ನಡೆ ಸಾಧಿಸೋಕು ಈ ದಿಟ್ಟ ನಿಲುವೇ ಕಾರಣ ಅಂತ ವಿಶ್ಲೇಷಿಸಿದ್ದುಂಟು. ಹೀಗೆ 5 ವರ್ಷಗಳ ಹಿಂದೆ ಪಾಕಿಸ್ತಾನ ಭಾರತದಲ್ಲಿ ಚುನಾವಣೆ ನಡೆಯೋ ವೇಳೆಯಲ್ಲೇ ಭಾರತವನ್ನ ಕೆಣಕಿ ತಾನೇ ಭಾರತದ ಚುನಾವಣಾ ಅಂಶವಾಗಿದ್ದು ಉಂಟು. ಇನ್ನು ಮೋದಿ ಕೂಡ ಮುಂಬೈ ದಾಳಿಯಂತ ಉಗ್ರರ ಪೈಶಾಚಿಕ ದಾಳಿಯನ್ನ ನೆನಪಿಸುತ್ತಲೇ ಪಾಕಿಸ್ತಾನವನ್ನ ಕುಟುಕೋ ಕೆಲಸವನ್ನ ಅಖಾಡದಲ್ಲಿ ಮಾಡುತ್ತಲೇ ಇದ್ದಾರೆ. ಇನ್ನು ಈ ಬಾರಿಯಂತೂ ಮೋದಿಗೆ ಹಿಂದುತ್ವದ ಅಸ್ತ್ರವನ್ನ ಝಳಪಿಸೋಕೆ ಖುದ್ದು ಪಾಕಿಸ್ತಾನವೇ ರಾಹುಲ್ ಮೂಲಕ ಅನುವು ಮಾಡಿಕೊಟ್ಟಂತಿದೆ. ಅಲ್ಲಿಗೆ ಮೋದಿ ಕೂಡ ಕಾಂಗ್ರೆಸ್ ಅನ್ನೇ ಗುರಿಯಾಗಿಸಿ ಪಾಕಿಸ್ತಾನದ ಮೇಲೆ ಮಾತಿನ ಮಿಸೈಲ್ ಹಾರಿಸುವಲ್ಲಿ ನಿರತರಾಗಿದ್ದಾರೆ. ನಿಮ್ಮ ಚುನಾವಣೆಗೆ ನಮ್ಮ ದೇಶವನ್ನ ಎಳೆತರಬೇಡಿ. ಭಾರತವನ್ನ ಪರೋಕ್ಷವಾಗಿ ಬೇಡಿಕೊಂಡಿದ್ದೇ ಪಾಕ್. ಇನ್ನು ರಾಹುಲ್ ಗಾಂಧಿ ಮೂಲಕ ಮೋದಿ ಮತ್ತೆ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿ ಮಾತನಾಡುತ್ತಿದ್ದಾರೆ ಎನ್ನುವಾಗಲೇ ಅತ್ತ ಈ ಹಿಂದಿನ ಅದೊಂದು ಸಂಗತಿಯು ಚರ್ಚೆಗೆ ಬರ್ತಾ ಇದೆ. ಅದೇನಂದ್ರೆ ಭಾರತದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಕುರಿತು ನೆರೆಯ ಪಾಕಿಸ್ತಾನ ತಕರಾರು ತೆಗೆದಿತ್ತು. ಭಾರತದ ರಾಜಕೀಯ ನಾಯಕರು ತಮ್ಮ ಚುನಾವಣಾ ಭಾಷಣದಲ್ಲಿ ಅನಾವಶ್ಯಕವಾಗಿ ಪಾಕಿಸ್ತಾನವನ್ನ ಎಳೆದು ತರುತ್ತಿದ್ದಾರೆ ಅಂತ ಕಿಡಿಕಾರಿತ್ತು. ಭಾರತದ ಸಾರ್ವತ್ರಿಕ ಚುನಾವಣಾ ಸಮಯದಲ್ಲಿ ರಾಜಕೀಯ ಲಾಭಕ್ಕಾಗಿ ತಮ್ಮ ಭಾಷಣಗಳಲ್ಲಿ ದೇಶವನ್ನ ಎಳೆಯುವುದನ್ನ ನಿಲ್ಲಿಸಬೇಕು ಅಂತ ಪಾಕಿಸ್ತಾನ ವಾರದ ಹಿಂದಷ್ಟೇ ಭಾರತದ ರಾಜಕೀಯ ನಾಯಕರನ್ನ ಒತ್ತಾಯಿಸಿತ್ತು. ಈ ಬಗ್ಗೆ ಇಸ್ಲಾಮಾಬಾದ್ನಲ್ಲಿ ಮಾತನಾಡಿದ ಪಾಕಿಸ್ತಾನದ ವಿದೇಶಾಂಗ ಕಚೇರಿ ವಕ್ತಾರೆ ಮುಮ್ತಾಜ್ ಜರ್ಹಾ ಬಲೂಚ್, ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಭಾರತೀಯ ನಾಯಕರು ಮಾಡುವ ಎಲ್ಲ ಹಕ್ಕುಗಳನ್ನ ಇಸ್ಲಾಮಾಬಾದ್ ತಿರಸ್ಕರಿಸುತ್ತದೆ. ಭಾರತದ ರಾಜಕಾರಣಿಗಳು ಚುನಾವಣಾ ಉದ್ದೇಶಗಳಿಗಾಗಿ ಪಾಕಿಸ್ತಾನವನ್ನ ತಮ್ಮ ಸಾರ್ವಜನಿಕ ಭಾಷಣದಲ್ಲಿ ಎಳೆದು ತರುವ ಅಜಾಗರೂಕ ಅಭ್ಯಾಸವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಅಳಲು ತೋಡಿಕೊಂಡಿದ್ರು. ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಅನಗತ್ಯವಾದ ಹಕ್ಕುಗಳನ್ನ ಪ್ರತಿಪಾದಿಸುವ ಭಾರತೀಯ ನಾಯಕರಿಂದ ಪ್ರಚೋದನಕಾರಿ ಹೇಳಿಕೆಗಳು ಆತಂಕಕಾರಿ. ಪಾಕಿಸ್ತಾನವು ಈ ಹಕ್ಕುಗಳನ್ನ ತಿರಸ್ಕರಿಸುತ್ತದೆ. ಅತಿಯಾದ ರಾಷ್ಟ್ರೀಯತೆಯಿಂದ ಉತ್ತೇಜಿತವಾಗಿರುವಂತಹ ಈ ಪ್ರಚೋದನಕಾರಿ ಮಾತುಗಳು ಪ್ರಾದೇಶಿಕ ಶಾಂತಿ ಮತ್ತು ಸಂವೇದನಾಶೀಲತೆಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡುತ್ತದೆ. ಭಾರತದ ಹಕ್ಕುಗಳು ಐತಿಹಾಸಿಕ ಮತ್ತು ಕಾನೂನು ಸತ್ಯಗಳಿಗೆ ವಿರುದ್ಧವಾಗಿವೆ. ಐತಿಹಾಸಿಕ ಮತ್ತು ಕಾನೂನು ಸಂಗತಿಗಳು ಮತ್ತು ನೆಲದ ವಾಸ್ತವಗಳು ಜಮ್ಮು ಮತ್ತು ಕಾಶ್ಮೀರದ ಮೇಲಿನ ಭಾರತದ ಆಧಾರ ರಹಿತ ಹಕ್ಕುಗಳನ್ನ ನಿರಾಕರಿಸುತ್ತದೆ ಅಂತ ಜರ್ಹಾ ಪ್ರತಿಪಾದಿಸಿದ್ರು. ಆದರೆ ಪಾಕಿಸ್ತಾನದ ಈ ಎಲ್ಲ ಆರೋಪ ತರ್ಕಹೀನ ವಿಚಾರಗಳಿಗೂ ಭಾರತ ಖಡಕ್ಕಾಗಿಯೇ ರಿಯಾಕ್ಟ್ ಮಾಡಿತ್ತು.
ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನದ ಇಂತಹ ಹೇಳಿಕೆಗಳನ್ನ ಭಾರತ ಈ ಹಿಂದೆ ತಿರಸ್ಕರಿಸಿತ್ತು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿರುತ್ತವೆ ಮತ್ತು ಬೇರೆ ಯಾವ ದೇಶಕ್ಕೂ ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಅವಕಾಶ ಇಲ್ಲ ಅಂತ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳುವ ಮೂಲಕ ಪಾಕ್ಗೆ ಎಂದಿನಂತೆ ಮಾತಿನ ಚಡಿಯೇಟು ನೀಡಿತ್ತು. ಹೀಗೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಭಾರತದ ರಾಜಕಾರಣಿಗಳು ತಮ್ಮ ರಾಷ್ಟ್ರವನ್ನ ಚುನಾವಣಾ ಸಮಯದಲ್ಲಿ ಎಳೆದು ತರಬಾರದು ಅನ್ನೋ ಅಲವತ್ತುಕೊಳ್ಳುವಾಗಲೇ ಮತ್ತದೇ ಘಟಿಸಿದೆ. ಅಲ್ಲದೆ ಈ ಬಾರಿ ಪಾಕ್ ಸುಖಾಸುಮ್ಮನೆ ರಾಮ ಮಂದಿರ ವಿಚಾರದಲ್ಲಿ ಮೂಗು ತೂರಿಸ್ತಾ ಭಾರತದ ಹಿಂದೂಗಳನ್ನ ಅವಮಾನಿಸುತ್ತಿದೆ. ಅದಕ್ಕೆ ಕಾಂಗ್ರೆಸ್ ಪಡೆ ಬೆನ್ನೆಲುಬಾಗಿ ನಿಂತಿದೆ ಅನ್ನೋ ಮೂಲಕ ಭರ್ಜರಿ ಹಿಂದುತ್ವ ಅಸ್ತ್ರವನ್ನೇ ಪ್ರಯೋಗಿಸಿ ಬಿಟ್ಟಿದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿ ಪ್ರಚಾರದ ವೇಳೆ ರಾಮ ಮಂದಿರ ಅಂಶ ಪ್ರಸ್ತಾಪಿಸಿರುವುದು ಪಾಕ್ಗೆ ಹಾಲು ಕುಡಿದಂತಾದ್ರೆ, ಇತ್ತ ಬಿಜೆಪಿಗೆ ಇದನ್ನೇ ಪ್ರಮುಖವಾಗಿ ಶತ್ರು ರಾಷ್ಟ್ರ ಹಾಗೂ ಎದುರಾಳಿ ಕಾಂಗ್ರೆಸ್ ಅನ್ನ ಹೋಗ್ತಾ ಬರ್ತಾ ತರಾಟೆಗೆ ತೆಗೆದುಕೊಳ್ಳುವಂತಾಗಿದೆ. ಜೊತೆಗೆ ಎಲೆಕ್ಷನ್ ಸಮಯದಲ್ಲಿ ಇದು ಬಿಜೆಪಿಗೆ ಮೈಲೇಜ್ ಕೊಡಲಿದ್ಯಾ ಅಥವಾ ಪಾಕ್ ಮಾಜಿ ಮಂತ್ರಿ ಹೇಳಿಕೆ ಕೈಗೆ ಡ್ಯಾಮೇಜ್ ಮಾಡಲಿದೆಯಾ ಎಂಬುದಕ್ಕೆ ಜನರು ಅದ್ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡಲಿದ್ದಾರೆ ಅಂತ ಕಾದು ನೋಡಬೇಕಿದೆ. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನವನ್ನ ತರಾಟೆಗೆ ತೆಗೆದುಕೊಳ್ತಾನೆ ಇರೋ ಮೋದಿಗೆ ಇದು ಮತ್ತೊಂದು ಅಸ್ತ್ರ ಎಂಬಂತಾಗಿದೆ. ರಾಹುಲ್ ಗಾಂಧಿ ರಾಮ ಮಂದಿರ ಹೇಳಿಕೆಗೆ ಪಾಕ್ ಮಾಜಿ ಮಿನಿಸ್ಟರ್ ಬೆಂಬಲ ನೀಡಿರೋದು ಬಿಜೆಪಿಗೆ ರಣಕಣದಲ್ಲಿ ಹಿಡಿದಿರೋ ರಾಮಾಸ್ತ್ರ ಮತ್ತಷ್ಟು ಪ್ರಖರವಾಗುವಂತೆ ಮಾಡಿದೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.